ಲಿಂಬೆಯ ಉಪಯೋಗಗಳು. ನಿಮ್ಮ ಆಹಾರದಲ್ಲಿ ನಿಂಬೆಹಣ್ಣು ಬಳಸುವುದು ಆರೋಗ್ಯಕ್ಕೆ ಹಲವು ಉಪಯೋಗಗಳನ್ನು ನೀಡುತ್ತದೆ. ನಿಂಬೆಹಣ್ಣು ಅದರ ಪೋಷಕಾಂಶಗಳ ತೀವ್ರತೆಯ ಕಾರಣ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ನಿಂಬೆಯ ಉಪಯೋಗಗಳು. ಆರೋಗ್ಯಕರ ಪಾನೀಯ. ನಿಂಬೆಹಣ್ಣಿನಿಂದ ಲೆಮನೇಡ್ ತಯಾರಿಸಿ ದೇಹದ ಹೈಡ್ರೇಷನ್ಗಾಗಿ ಬಳಸಬಹುದು. ಅನ್ನದಲ್ಲಿ ರುಚಿ ಹೆಚ್ಚಿಸಲು. ಹುಳಿ ರುಚಿ ಇರುವುದರಿಂದ ಇದನ್ನು ಚಟ್ನಿ ಮತ್ತು ಸಾರಿನಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಚರ್ಮದ ಆರೈಕೆ. ನಿಂಬೆಹಣ್ಣಿನ ರಸ ಚರ್ಮದ ಮೆರುಗು ಹೆಚ್ಚಿಸಲು ಮತ್ತು ಕಪ್ಪು ಮಚ್ಚೆಗಳನ್ನು ಕಡಿಮೆ ಮಾಡಲು ಸಹಕಾರಿ. ಹಸಿವನ್ನು ಹೆಚ್ಚಿಸುವುದು. ಊಟದ ಮೊದಲು ನಿಂಬೆ ರಸ ಸೇವನೆಯು ಹಸಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆಹಾರದಲ್ಲಿ ನಿಂಬೆಹಣ್ಣು ಬಳಸುವುದು ಆರೋಗ್ಯಕ್ಕೆ ಹಲವು ಉಪಯೋಗಗಳನ್ನು ನೀಡುತ್ತದೆ. ನಿಂಬೆಹಣ್ಣು ಅದರ ಪೋಷಕಾಂಶಗಳ ತೀವ್ರತೆಯು ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ನಿಂಬೆಯ ಉಪಯೋಗಗಳು ಹಾಗೂ ಲಾಭಾಂಶಗಳು. ನಿಂಬೆಯ ಉಪಯೋಗಗಳು. ಆರೋಗ್ಯಕರ ಪಾನೀಯ. ನಿಂಬೆಹಣ್ಣಿನಿಂದ ಲೆಮನೇಡ್ ತಯಾರಿಸಿ ದೇಹದ ಹೈಡ್ರೇಷನ್ಗಾಗಿ ಬಳಸಬಹುದು. ಅನ್ನದಲ್ಲಿ ರುಚಿ ಹೆಚ್ಚಿಸಲು. ಹುಳಿ ರುಚಿ ತರುವುದರಿಂದ ಇದು ಚಟ್ನಿ ಮತ್ತು ಸಾರಿನಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಚರ್ಮದ ಆರೈಕೆ. ನಿಂಬೆಹಣ್ಣಿನ ರಸ ಚರ್ಮದ ಮೆರುಗು ಹೆಚ್ಚಿಸಲು ಮತ್ತು ಕಪ್ಪು ಮಚ್ಚೆಗಳನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಅಗ್ನಿಸ್ನಾನವನ್ನು ಉತ್ತೇಜಿಸಲು. ಊಟದ ಮೊದಲು ನಿಂಬೆ ರಸ ಸೇವನೆಯು ಹಸಿವನ್ನು ಹೆಚ್ಚಿಸುತ್ತದೆ. ಗೃಹೋಪಯೋಗಿ ಸ್ವಚ್ಛತೆ. ನಿಂಬೆ ರಸವನ್ನು ಸ್ವಚ್ಛತೆಗೆ ಬಳಸಬಹುದು. ಇದು ನೈಸರ್ಗಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಂಬೆಯ ಲಾಭಗಳು. ವಿಟಮಿನ್ ಸಿ ಸಮೃದ್ಧತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜೀರ್ಣತಂತ್ರಕ್ಕೆ ಉಪಯುಕ್ತ. ನಿಂಬೆ ರಸ ತೊಂದರೆಗಳಿಂದ ಪಾರಾಗಲು ಸಹಕಾರಿ. ತೂಕ ಇಳಿಕೆಗೆ ಸಹಕಾರಿ. ಬಿಸಿಯ ನೀರಿನಲ್ಲಿ ನಿಂಬೆ ರಸ ಮತ್ತು ಬೆಲ್ಲವನ್ನು ಬೆರೆಸಿ ಕುಡಿದರೆ ತೂಕವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ರಕ್ತ ಶುದ್ಧಿ. ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ. ಹೃದಯದ ಆರೋಗ್ಯ. ನಿಂಬೆಹಣ್ಣು ನೈಸರ್ಗಿಕ ಆ್ಯಂಟಿಆಕ್ಸಿಡೆಂಟ್ ಆಗಿದ್ದು ಹೃದಯಕ್ಕೆ ಪೋಷಕವಾಗಿದೆ. ಚರ್ಮದ ಆರೋಗ್ಯ. ನಿಂಬೆ ರಸ ಚರ್ಮವನ್ನು ತಂಪಾಗಿಸಲು ಮತ್ತು ತೇವವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ನಿಂಬೆಯ ಸದುಪಯೋಗವನ್ನು ಪಡೆಯಲು ನೈಸರ್ಗಿಕವಾಗಿ ಬಳಸುವುದು ಉತ್ತಮ. ಆದರೆ ಅಧಿಕ ಪ್ರಮಾಣದಲ್ಲಿ ಸೇವನೆ ಕಾರಣ ಆಗಲಿರುವ ಅಡ್ಡಪರಿಣಾಮಗಳ ಬಗ್ಗೆ ಗಮನಹರಿಸಿ. ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.